ನಮಸ್ತೆ ಎಲ್ಲರಿಗೂ. ಇವತ್ತು ಗುರುಪೂರ್ಣಿಮೆ ಇದೆ. ಗುರುಪೂರ್ಣಿಮೆ ಅಂಗವಾಗಿ ಇವತ್ತು ನಾವು ಸಿಹಿ ಅವಲಕ್ಕಿ ಮತ್ತು ಖಾರ ಅವಲಕ್ಕಿ ಮಾಡ್ತಾ ಇದ್ದೀವಿ. ರೆಡಿನಾ ಗೌರವ್? ಓಕೆ, ಬನ್ನಿ. ಈಗ ಖಾರ ಅವಲಕ್ಕಿ ಮಾಡೋಕ್ಕೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಕಡಲೆ ಬೀಜ ಮೊದಲೇ ಸೈಡಲ್ಲಿ ಹುರಿದು ಇಟ್ಕೊಂಡೋಣ. ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಕಾಳು, ಕರಿಬೇವು, ಹಸಿಮೆಣಸಿನಕಾಯಿ ಒಟ್ಟಿಗೆ ಹಾಕಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಬಿಕಾಸ್ ಅದು ಇದು ಒಟ್ಟಿಗೆ ಬೇಲಿ ಅಂತ ಅಷ್ಟೆ. ಬೇಯಬೇಕು. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮನ್ನು ಪ್ಲೀಸ್ ಪ್ರೋತ್ಸಾಹಿಸಿ. ನಮಗೆ ಈ ಆಗಸ್ಟಲ್ಲಿ ನಮಗೆ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅನ್ನೋ ಒಂದು ವಿಶ್ ಇಟ್ಕೊಂಡಿದ್ದೀವಿ. ಈ ಗುರುಪೂರ್ಣಿಮೆ ದಿನ ಅದೇ ನಮ್ಮ ವಿಶ್ ಆಗಿದೆ. ಸೊ ನೀವೆಲ್ಲ ಅದಕ್ಕೆ ಸಹಕಾರ ಮಾಡಿ. ಯಾರ್ಯಾರು ರಾಯರು ಬರ್ತಾ ಇದ್ದೀರಾ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಉಪ್ಪು ಹಾಕ್ತಾ ಇದ್ದೀನಿ. ನಾನು ಮೊದಲೇ ವಾಶ್ ಮಾಡಿ ನೆನೆಸಿ ಎತ್ತಿಟ್ಕೊಂಡಿರೋಂಥ ಅವಲಕ್ಕಿ. ಬೇರೆ ಸ್ವಲ್ಪ ಖಾರ ಅವಲಕ್ಕಿ ಮಾಡೋಕ್ಕೆ, ಒಂದು ಸ್ವಲ್ಪ ಸಿಹಿ ಅವಲಕ್ಕಿ ಮಾಡೋಕ್ಕೆ ಎತ್ತಿಟ್ಟು ಇರೋಂಥ ಶೇಂಗಾ ಬೀಜ ನಾನು ಈ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಬೆಲ್ಲನ ನಾನು ನೀಟಾಗಿ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣಗೆ ಪುಡಿ ಥರ ಮಾಡಿಕೊಂಡು ಇದಕ್ಕೆ ಅವಲಕ್ಕಿ, ಇದನ್ನು ಪ್ರಸಾದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ರಾಘವೇಂದ್ರ ಸ್ವಾಮಿಗೆ ಪ್ರಸಾದಕ್ಕೆ ಅಂತ ತಗೊಂಡೋಗ್ತಾ ಇದ್ದೀವಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಡಿ, ಲೈಕ್ ಮಾಡ್ಕೊಡಿ. ಎಲ್ಲರಿಗೂ ಈ ಗುರುಪೂರ್ಣಿಮೆ ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರ ಆಶೀರ್ವಾದ, ಗುರುಗಳ ಆಶೀರ್ವಾದ ನಿಮ್ಮನ್ನು ಸದಾ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಗೈಸ್.